ದರ್ಶನ್ ಈಗ ಬಳ್ಳಾರಿ ಜೈಲಲ್ಲಿದ್ದಾರೆ. ಅವರು ನೋಡಲಿಕ್ಕೆ ಅವರ ಪತ್ನಿ ಹೋಗಿದ್ದಾರೆ. ನಾನು ಹೇಳ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಅಂತಂದರೆ ಎಲ್ಲವನ್ನೂ ಕೂಡ ಸೂಕ್ತವಾಗಿ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 3 ಬ್ಯಾಗನ್ನು ತಂದಿದ್ದರು, 3 ಬ್ಯಾಗನ್ನು ಪೊಲೀಸರು ಸೋಸಿಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಇವ್ರ ಬ್ಯಾಗನ್ನು ಇವರು ಒಳಗಡೆ ತರದಿರಲಿ, ಅಲ್ಲಿ ಬರುವಂಥ ಬೇಕ್ರಿ ಐಟಮ್ಗಳನ್ನು ಕೂಡ ಮಾರಾಟ ಮಾಡೋಂಗಿಲ್ಲ ಒಳಗಡೆಗೆ, ಅಷ್ಟರ ಮಟ್ಟಿಗೆ ಬಿಗಿಯಾಗಿದೆ. ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಮತ್ತೇನಾದರೂ ಎಡವಟ್ಟುಗಳಾಗ್ಬಿಟ್ರೆ ಗತಿ ಏನು ಅನ್ನುವಂಥ ಭಯ ಭೀತಿ ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ಮತ್ತಷ್ಟು ಮುಜುಗರಗಳನ್ನು ಎದುರಿಸಲಿಕ್ಕೆ ಪೊಲೀಸ್ ಇಲಾಖೆ ರೆಡಿ ಇಲ್ಲ. ಸೊ ವಿಜಯಲಕ್ಷ್ಮಿ ಬಂದಿದ್ದಾರೆ ಪರ್ಮಿಷನ್ ಕೇಳೋದಕ್ಕೋಸ್ಕರ. ಅವರ ಮಗನನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ, ಜೊತೆಗೆ ಅವರ ಲಾಯರ್ ಕೂಡ ಬಂದಿದ್ದಾರೆ. ಈಗ ಜೈಲಿನೊಳಗಡೆಗೆ ಹೋಗಿದ್ದಾರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನಾವು ಮೊದಲನೇ ದಿವಸ 2ನೇ ದಿವಸ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ ಡಲ್ ಆಗಿದ್ದರು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಹೋಗಿ ಧೈರ್ಯ ತುಂಬಿದ್ರು. ಪತ್ನಿ ಮತ್ತು ಮಗನ ನೋಡಿ ಅವ್ರಿಗೊಂದು ಧೈರ್ಯ ಬಂತು. ಇವೆಲ್ಲ ಮಾತುಗಳನ್ನು ನಾವು ಆಡಿದ್ವಿ. ಅದಾದಮೇಲಿನ ಕಥಾನಕಗಳು ಗೊತ್ತಿದೆ ನಿಮಗೆ ಏನೇನಾಯಿತು ಅಂತ ಜೈಲಲ್ಲಿ. ಈಗ ನೋಡಿ ಬೆಂಗಳೂರಲ್ಲಿದ್ದಂಥ ಸ್ಥಿತಿ ಇಲ್ಲ. ಈಗ ನೋ ಡೌಟ್ ಈಗ ಡಲ್ ಆಗೇ ಆಗಿರ್ತಾರೆ. ಯಾಕಂದರೆ ಕೆಟ್ಟ ಸೊಳ್ಳೆಗಳು, ಜೊತೆಗೇನು ಅಂತಂದರೆ ನಿದ್ದೆ ಬರ್ತಿಲ್ಲ, ಹೊಸ ಜಾಗ, ಜೈಲು ಊಟ, ಒಂದು ಸಣ್ಣ ಸೆಲ್, ಬ್ಯಾರಕ್ ಬಿಟ್ಟು ಒಳಗಡೆ ಬರೋಂಗಿಲ್ಲ ಹೊರಗಡೆಗೆ, ಅಂಥ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿರೋದು. ವಿಜಯಲಕ್ಷ್ಮಿ ಇಲ್ಲಿ ಭಾಳ ಸುಲಭವಾಗಿ ಇಲ್ಲಿ ಬೆಂಗಳೂರಿಗೆ ಹೋಗ್ತಾಯಿದ್ರು, ಮಾತಾಡ್ತಾಯಿದ್ರು, ಧೈರ್ಯ ತುಂಬ್ತಾಯಿದ್ರು, ಪ್ರಶ್ನೆ ಬೇರೆ. ಆದರೆ ಈಗಿನ ಸ್ಥಿತಿಗತಿಗಳು ಬೇರೆ ಇದೆ. ಯಾಕಂದರೆ ಅವರ ಈ ಎಲ್ಲ ಬ್ಯಾಗ್ಗಳನ್ನು ತಪಾಸಣೆ ಮಾಡಿ ಒಳಗಡೆ ಬಿಡ್ತಿರುವಂಥ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಬಿಗಿದೆ ಅಂತ. ಎಲ್ಲ ವಿವರಗಳನ್ನು ಕಲೆ ಹಾಕಿ ಪೊಲೀಸರು ಒಳಗಡೆ ಬಿಡ್ತಾ ಇದ್ದಾರೆ. ಎಷ್ಟೊತ್ತಿ ಬಂದರು ವಿಜಯಲಕ್ಷ್ಮಿ? ಈಗ ಪರ್ಮಿಷನ್ ಸಿಕ್ಕಿದೆಯಾ? ಒಳಗಡೆ ಹೋಗಿದ್ದಾರಾ? ಏನು ನಡೀತಾ ಇದೆ? ಖಂಡಿತ ನಗರಾತ್ ಬೆಳಗ್ಗಿನ ಜಾವನೆ ಬಂದಿರತಕ್ಕಂತಹ ಏನು ವಿಜಯಲಕ್ಷ್ಮಿ ಅವರು ಒಂದು ಇಲ್ಲಿರ್ತಕ್ಕಂಥ ಖಾಸಗಿ ಒಂದು ಹೋಟೆಲ್ನಲ್ಲಿ ತಂಗಿದ್ರು. ಬಳಿಕ ಬೆಳಗಿನ ಜಾವವೇ ಪರ್ಮಿಷನ್ಗೆ ಕೇಳಿದ್ರು. ಅದಾನಂತರದಲ್ಲಿ 4 ಗಂಟೆ ನಂತರ ಅವರಿಗೆ ಪರ್ಮಿಷನ್ ಸಿಕ್ಕಿರುವಂಥದ್ದು. ಹೀಗಾಗಿ ಈಗ ಏನು ವಿಜಯಲಕ್ಷ್ಮಿ ಅವರು ನೇರವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಬಂದು ಅಲ್ಲಿಂದ ನೇರವಾಗಿ ಒಳಭಾಗದಲ್ಲಿ ಹೋಗ್ತಾರೆ. ಸುಮಾರು 3 ದೊಡ್ಡ ಬ್ಯಾಗ್ಗಳನ್ನು ತೆಗೆದುಕೊಂಡಿರತಕ್ಕಂಥ ವಿಜಯಲಕ್ಷ್ಮಿ ಅವರು ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಬ್ಯಾಗ್ಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳನ್ನು ಕೂಡ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಪ್ರಮುಖವಾಗಿ ಏನಾಗಿತ್ತು ಅಂತಂದರೆ ಪರಪ್ರಾಗ್ರ ಜೈಲಿನಲ್ಲಿ ವಿಲಾಸಿ ಜೀವನವನ್ನು, ಅಂದರೆ ರಾಜಾತಿಥ್ಯವನ್ನು ದರ್ಶನ್ ಅವರು ಪಡ್ತಾ ಇದ್ರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಆ ಸ್ಥಿತಿ ಇರಲ್ಲ. ಯಾಕಂದರೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಜೈಲು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳು ತೆಗೆದುಕೊಂಡಿರುತ್ತದೆ. ಯಾಕಂತಂದರೆ ಈಗಾಗಲೇ ಪರಪ್ರಾಗ್ರದಲ್ಲಿ ಸಾಕಷ್ಟು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗುವಂಥ ಪ್ರಶ್ನೆ ಕೂಡ ಎದುರಾಯಿತು. ಹೀಗಾಗಿ ಅದ್ಯಾವುದು ಕೂಡ ಮತ್ತೊಮ್ಮೆ ಮರುಕಳಿಸಬಾರ್ದು ಮತ್ತು ಬಳ್ಳಾರಿಯ ಈ ಹಿಂದೆ ಇತಿಹಾಸ ಯಾವ ರೀತಿ ಇತ್ತು ಅದನ್ನು ಮತ್ತೊಮ್ಮೆ ಮರುಕಳಿಸುವ ರೀತಿ ಅಂತಂದರೆ ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಪತ್ನಿ ನೋಡಿ ದರ್ಶನ್ ಭಾವುಕರಾದರಂತೆ. ಅತ್ಯಂತ ಸಹಜವಾಗಿಯೇ ಮಗನನ್ನು ತಬ್ಬಿಕೊಂಡು ದರ್ಶನ್ ಕಣ್ಣೀರಿಟ್ಟಿರುವಂಥ ಸ್ಥಿತಿಗತಿಗಳು ಮೊದಲಿನ ಹಾಗಿಲ್ಲ. ಹಲವು ದಿನಗಳ ಬಳಿಕ ಮಗನನ್ನು ನೋಡಿದಂಥ ದರ್ಶನ್ ಪತ್ನಿಯನ್ನು ನೋಡಿ ಕಣ್ಣೀರು ಹಾಕದರಂತೆ. ದರ್ಶನ್ ಇದು ಸಂಗತಿ. ಬಹಳ ದಿನಗಳ ನಂತರ ಮಗನನ್ನು ನೋಡಿದ್ದು. ಅತ್ಯಂತ ಸಹಜವಾಗಿಯೇ ದುಃಖ ಬಂದೇ ಬರುತ್ತೆ. ಜೊತೆಗೇನು ಅಂದರೆ ಭಾಳ ಆರಾಮಾಗಿದ್ದರು ಬೆಂಗಳೂರಲ್ಲಿ. ಆದರೆ ಈಗಿನ ಸ್ಥಿತಿ ಇದೆಯಲ್ಲ ಬಳ್ಳಾರಿಯಲ್ಲಿರುವಂಥದ್ದು ಅಷ್ಟು ಸುಲಭ ಅಲ್ಲ, ಅಷ್ಟು ಸಲೀಸಲ್ಲ. ಅದು ಕೂಡ ದರ್ಶನ್ಗೆ ಗೊತ್ತಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆ ನಾನು ಮಾತಾಡ್ತಿದ್ದೆ. ವಿನಾಯಕ್ ಮುಂದುವರಿಸಿ. ಖಂಡಿತವಾಗಿ ರಂಗನಾಥ್, ಬಹಳ ಯಾಕಂದರೆ ಈಗಾಗಲೇ 2 ದಿನಗಳ ನಂತರದಲ್ಲಿ ಬಂದಿರತಕ್ಕಂಥ ನಟ ದರ್ಶನ್ ಅವರಿಗೆ ಸಹಜವಾಗಿ ಬಳ್ಳಾರಿಯ ಜೈಲಿನ ಸ್ಥಿತಿಗತಿ ನೋಡಿದರೆ ನಿಜಕ್ಕೂ ಅವರಿಗೆ ಕುಟುಂಬವನ್ನು ಮತ್ತು ಅವರ ಸ್ನೇಹಿತರನ್ನ ಮಿಸ್ ಮಾಡ್ಕೊಳ್ಳುವಂಥದ್ದು ಕಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅವರು ಇರ್ತಕ್ಕಂಥ ಸೆಲ್ನಲ್ಲಿ ಸಾಕಷ್ಟು ಒಂಟಿತನ ಇರುವಂಥದ್ದು. ಯಾಕಂದರೆ ಯಾರು ಬೇರೆ ಕೈದಿಗಳನ್ನು ಕೂಡ ಅಲ್ಲಿ ಸಿಟ್ನಲ್ಲ, ಕೇವಲ 4 ಕೈದಿಗಳು ಇರುವಂಥದ್ದು. ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೆಲ್ ವ್ಯವಸ್ಥೆ ಇದೆ. ಜೊತೆಗೆ ಈ ದರ್ಶನ್ ಅವರು ಇಟ್ಟಿರ್ತಕ್ಕಂತಹ ಸೆಲ್ ಮುಂಭಾಗದಲ್ಲಿ 2 ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ಮತ್ತು ಜೊತೆಯಲ್ಲಿ ಮತ್ತು ಹಿಂಭಾಗದಲ್ಲಿ ಕೂಡ CC ಕ್ಯಾಮರಾವನ್ನು ಅಳವಡಿಕೆ ಮಾಡಿರುವಂಥದ್ದು. ಹೀಗಾಗಿ ಆ ಸಪ್ರೇಟ್ ಸೆಲ್ ಒಳಗಡೆ ಹೋಗಬೇಕಂದ್ರೆ ಯಾರಿಗೂ ಪರ್ಮಿಷನ್ ಇಲ್ಲ. ಹೀಗಾಗಿ ಅವ್ರಿಗೆ ಸಾಕಷ್ಟು ಒಂಟಿತನ ಕಾಡ್ತಾ ಇತ್ತು. ಹೀಗಾಗಿ ಅವರು ಬುಕ್ಗಳ ಮೊರೆ ಕೂಡ ಹೋಗಿದ್ರು. ಈಗ ಸಹಜವಾಗಿ ಧರ್ಮಪತ್ನಿ ಅವರನ್ನು ನೋಡಿದ ತಕ್ಷಣ ನಿಜಕ್ಕೂ ಅವರಿಗೆ ಭಾವುಕರಾಗಿದ್ದಾರೆ. ಭಾವುಕರಾಗಿ ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ವಿವರಿಸ್ತಾ ಇದ್ದಾರೆ. ನಾನು
ತಪ್ಪು ಮಾಡಿದೆ, ನನ್ನ ಟೈಮ್ ಸರಿ ಇಲ್ಲ ಅನ್ನೋದನ್ನು ಪಶ್ಚಾತ್ತಾಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಇವೆಲ್ಲವೂ ಕೂಡ ನನಗೆ ಆಗಿದೆ, ಈ ಟೈಮ್ ಸರಿ ಇಲ್ಲ, ನನಗೆ ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ನನಗೆ ಆಗ್ತಾ ಇಲ್ಲ, ಸೊಳ್ಳೆಗಳ ಕಾಟ, ನಿಜಕ್ಕೂ ಕೂಡ ಅವ್ರಿಗೆ ಬ್ಯಾಕ್ ಪೇನ್ ಸಾಕಷ್ಟಿದೆ ಅನ್ನೋ ಮಾಹಿತಿ ಕೂಡ ಈಗ DIG ಕೂಡ ಹೇಳಿರುವಂಥದ್ದು. ಹೀಗಾಗಿ ಅವರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಕೂಡ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಭಾವುಕರಾಗಿರ್ತಕ್ಕಂಥ ದರ್ಶನ್ ಅವರು ಅವರನ್ನು ತಬ್ಬಿ ಅಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು, ಅಂದರೆ ಭಾವುಕರಾಗಿರುವಂಥ ಪರಿಸ್ಥಿತಿ ಬಂದದ್ದು. ಈಗಾಗಲೇ ಸಂಬಂಧಪಟ್ಟಂತಹ ದರ್ಶನ್ ಅವರು ಪತ್ನಿಯವರು ಕೂಡ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಏನಂತಂದರೆ ಯಾವುದೇ ಕಾರಣಕ್ಕೂ ನೀವು ಮಾನಸಿಕವಾಗಿ ಕುಗ್ಗಬಾರ್ದು, ನಾವು ಅದರ ಪರವಾಗಿ ಕಾನೂನು ಹೋರಾಟಗಳನ್ನು ಮಾಡ್ತೀವಿ, ವಕೀಲರನ್ನು ಕೂಡ ಈಗಾಗಲೇ ಕನ್ಸಲ್ಟನ್ನು ಮಾಡಿದ್ದೀವಿ, ನೀವು ಯಾವುದೇ ಕಾರಣಕ್ಕೂ ಇನ್ನು ಕುಗ್ಗಬಾರ್ದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೂ ಕೂಡ ದರ್ಶನ್ ಅವರು ಪರಪ್ಪನಹಗರದಲ್ಲಿ ಇರತಕ್ಕಂತಹ ಜೈಲಿನ ಸ್ಥಿತಿಗತಿಗಳು ಮತ್ತು ಬಳ್ಳಾರಿಯ ಜೈಲಿನಿರ್ತಕ್ಕಂಥ ಸ್ಥಿತಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಾಗೆ ಒಂದು ರೀತಿ ದರ್ಶನ್ ಅವರಿಗೆ ವಿಲಾಸಿ ಜೀವನವನ್ನ ಸೆಲೆಬ್ರಿಟಿ ಆಗಿರುವಂತಹ ಸಾಕಷ್ಟು ವಿಲಾಸಿ ಜೀವನವನ್ನ ಕಳೆದಿರ್ತಾರೆ. ಆದರೆ ಈ ಜೈಲಿನ ಪರಿಸ್ಥಿತಿಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅವರು ಭಾವುಕವಾಗುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.